ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹರ್ಷ ಹಳ್ಳಿ ಲೈಫ್ ಕನ್ನಡ ಯೂಟ್ಯೂಬ್ ಚಾನಲ್. ಇದು ಮನೆ ದೇವ್ರ ಜಾತ್ರೆದು 2ನೇ ದಿನದ್ದು ವಿಡಿಯೋ ಆಗಿರುತ್ತೆ. ನಿನ್ನೆ ತೇರು ಮಾತ್ರ ನೋಡ್ಕೊಂಡು ಬಂದಿದ್ವಿ. ಇವತ್ತು ಬೆಟ್ಟದ ಮೇಲ್ಗಡೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸ್ಕೊಂಬರೋದಿತ್ತು. ಅದಕ್ಕೋಸ್ಕರ ಬೆಳಗ್ಗೆ ಬೇಗ ಎದ್ದು ತಿಂಡಿ ಮಾಡಿ ಸ್ನಾನ ಮಾಡ್ಕೊಂಡು ಬೆಟ್ಟಕ್ಕೆ ಹೋಗಿ ಬರೋಣ ಅಂತ ಅಂದ್ಕೊಂಡು ಹೊರಟ್ವಿ. ಬೆಟ್ಟದಲ್ಲಿರೋ ದೇವಸ್ಥಾನದವರೆಗೂ ಬೈಕೇ ಆಗಲಿ ಅಥವಾ ಯಾವುದೇ ವೆಹಿಕಲ್ ಆಗಲಿ ಹೋಗಲ್ಲ. ಅರ್ಧಕ್ಕೆ ನಿಲ್ಲಿಸ್ಬಿಟ್ಟು ಆಮೇಲೆ ಈ ಥರ ಹತ್ಕೊಂಡು ಹೋಗಬೇಕು. ನಾವು ಹೋಗೋ ಅಷ್ಟರಲ್ಲೇ 11 ಗಂಟೆ ಆಗಿತ್ತು. ತುಂಬ ಜನ ಇದ್ದರು ನೋಡಿ. ತುಂಬ ಜನ ಹತ್ಕೊಂಡು ಬಂದಿದ್ದರು ಮೇಲ್ಗಡೆ ಆಗಲೇ. ಇದು ಬೆಟ್ಟದ ಮೇಲೆ ಹತ್ತಿದ ಮೇಲೆ ತೆಗೆದಿರೋ ವಿಡಿಯೋ ಇದು. ನಾವು ದೇವಸ್ಥಾನದ ಒಳಗಡೆ ಹೋದ್ವಿ ನೋಡಿ. ತುಂಬ ಜನ ಕ್ಯೂನಲ್ಲಿ ನಿಂತಿದ್ದರು ಪೂಜೆ ಮಾಡಿಸೋಣ ಅಂತ. ನಾವು ಕ್ಯೂನಲ್ಲಿ ನಿಂತ್ಕೊಂಡ್ವಿ. ತುಂಬ ಹೊತ್ತಾಯಿತು ಕ್ಯೂನಿಂದ ಪೂಜೆ ಮಾಡಿಸ್ಕೊಂಡು ಹೊರಗೆ ಬರೋ ಅಷ್ಟರಲ್ಲಿ. ಈ ಸತಿ ಅಂತೂ ತುಂಬ ಚೆನ್ನಾಗಿ ಹೂವಿನ ಅಲಂಕಾರ ಮಾಡಿದ್ದಾರೆ ನೋಡಿ. ದೇವಸ್ಥಾನದ ಮುಂದೆ ಗಜಗಂಬ ಅಂತಾರೆ ಇದನ್ನು, ಅಥವಾ ಗರುಡಗಂಬ ಅಂತಲೂ ಅಂತಾರೆ. ಇದಕ್ಕೆ ತುಂಬ ಚೆನ್ನಾಗಿ ಕಬ್ಬು ಮತ್ತು ಬಾಳೆಹಣ್ಣು ಹೂವಲ್ಲೆಲ್ಲ ಅಲಂಕಾರ ಮಾಡಿದರು. ಸರಿ ಅಂತ ದೇವಸ್ಥಾನದ ಒಳಗಡೆ ಹೋದ್ವಿ ನೋಡಿ. ಇದು ದೇವಸ್ಥಾನದ ಒಳಗಡೆದಿದು. ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಜೋಳದ ತೆನೆ, ಮೂಸುಂಬೆ ಮತ್ತು ಕಿತ್ತಳೆ ಹಣ್ಣು, ಆಪಲ್ಲು, ಪೈನಾಪಲ್ಲು ಎಲ್ಲದರಿಂದನೂ ಚೆನ್ನಾಗಿ ಅಲಂಕಾರ ಮಾಡಿದರು. ಇಲ್ಲಿ ವಿಡಿಯೋ ತೆಗಿಯೋಕ್ಕೆ ಬಿಡ್ತಾ ಇರಲಿಲ್ಲ, ಆದರೂ ನಾನು ಸ್ವಲ್ಪ ತೆಕ್ಕೊಂಡೆ ನೋಡಿ. ಅಲ್ಲಿ ಪೊಲೀಸ್ ಎಲ್ಲ ನಿಂತಿದ್ದರು, ನೋಡ್ತಾಯಿದ್ರು. ಪೂಜೆ ಮಾಡಿಸ್ಕೊಂಡು ವಿಡಿಯೋ ಮಾಡ್ಕೊಂಡು ಬಂದೆ ನೋಡಿ. ಈ ದೇವ್ರದ್ದು ಅಷ್ಟೇ ನಾನು ತೆಗಿಯೋಕ್ಕಾಗಿದ್ದು. ಮತ್ತು ಬಾಗಿಲಲ್ಲಿ ನಿಂತ್ಕೊಂಡು ಈ ದೇವ್ರದ್ದು ಸ್ವಲ್ಪ ವಿಡಿಯೋ ಮಾಡ್ಕೊಂಡೆ. ಆಮೇಲೆ ಹೊರಗೆ ಬಂದು ಅಲ್ಲೇ ಪಕ್ಕದಲ್ಲೇ ಆಂಜನೇಯ ಸ್ವಾಮಿ ದೇವಸ್ಥಾನ ಚಿಕ್ಕದಾಗಿ ಕಟ್ಟಿದ್ದಾರೆ. ಅಲ್ಲಿ ಪೂಜೆ ಮಾಡಿಸ್ಕೊಂಡು ಕೈ ಮುಗಿದು ನೋಡಿ. ಇದು ಚೆನ್ನಾಗಿ ಅಲಂಕಾರ ಮಾಡಿದರು. ಬೆಣ್ಣೆ ಮತ್ತು ಮಣಿಲೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿರ್ತಾರೆ ಪ್ರತಿ ಸಲನೂ. ಆಮೇಲೆ ದೇವಸ್ಥಾನದ ಹಿಂದ್ಗಡೆನೇ ಈ ಥರ ಇದಿದೆ. ಈ ನಾಗರ ಕಲ್ಲಿನ ವಿಗ್ರಹಕ್ಕೆ ಎಲ್ಲರೂ ಹರಕೆ ಮಾಡ್ಕೊಂಡಿರೋರು ಅಥವಾ ಮಾಡ್ಕೊಂಡಲೇ ಇರೋರೆಲ್ಲ ಬಂದುಬಿಟ್ಟು ಕೆಲವರು ಹಾಲು ತಂದುಬಿಟ್ಟು ಅಭಿಷೇಕ ಮಾಡ್ಕೊಂಡು ಹೋಗ್ತಾರೆ. ಇದು ದೇವಸ್ಥಾನದ ಹೊರಗಡೆಯಿಂದ ತೆಗೆದಿರೋದು ಗೋಪುರದ್ದು ವಿಗ್ರಹಗಳದ್ದು ಮತ್ತು ಅಲಂಕಾರದ್ದೆಲ್ಲ ನೋಡಿ. ಎಷ್ಟು ಚೆನ್ನಾಗಿ ಹೂವಲ್ಲೆಲ್ಲ ಅಲಂಕಾರ ಮಾಡಿದ್ದಾರೆ ಅಂತ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಸುತ್ತ ನೋಡ್ಕೊಂಡು ನಾವೊಂದು ಸ್ವಲ್ಪ ಹೊತ್ತಲ್ಲಿ ಕೂತಿದ್ದು ಫೋಟೋ ಎಲ್ಲ ತೆಕ್ಕೊಂಡು ಆಮೇಲೆ ಹೊರಗಡೆ ಬಂದ್ವಿ. ಇಲ್ಲಿ ಪ್ರತಿ ಸಲನೂ ಪ್ರಸಾದಕ್ಕೆ ಅಂತ ಪಲಾವು, ಉಪ್ಪಿಟ್ಟು, ಕೇಸರಿಬಾತು ಅಥವಾ ಮೊಸರನ್ನ ಏನಾದರೂ ಮಾಡಿಸಿರ್ತಾರೆ. ಈ ಸಲ ಪಲಾವ್ ಮಾಡಿಸಿದ್ರು ನೋಡಿ. ಪಲಾವ್ ತಿನ್ಕೊಂಡು ಕೆಳಗಡೆ ಬಂದ್ವಿ. ಕೆಳಗಡೆ ಭೂತನ ದೇವಸ್ಥಾನ ಅಂತ ಇದೆ. ಅಲ್ಲಿ ಬರೋ ಅಷ್ಟರೊಳಗಡೆ ಆಗಲೇ ಮಧ್ಯಾಹ್ನ ಆಗಿತ್ತು. ಅಷ್ಟರಲ್ಲಿ ದೇವರೆಲ್ಲ ಕುಣಿಯೋದು ಮುಗಿಯೋಕ್ಕೆ ಬಂದಿತ್ತು. ಆಮೇಲೆ ನಾವು ಈ ದೇವಸ್ಥಾನಕ್ಕೆ ಇದನ್ನೇ ಭೂತಪ್ಪನ ದೇವಸ್ಥಾನ ಅಂತ ಕರೀತಾರೆ. ಈ ದೇವರಿಗೂ ಪೂಜೆ ಮಾಡಿಸ್ಕೊಂಡ್ವಿ. ಆಮೇಲೆ ಜಾತ್ರೆ ಒಳಗಡೆ ಹೋದ್ವಿ. ಜಾತ್ರೆ ಅಂದ್ರೇ ಹಂಗೆ ನೋಡೋಕ್ಕೆ ಒಂಥರ ಚೆಂದ ಅಲ್ವಾ ನೋಡಿ. ಎಷ್ಟೊಂದು ಬಳೆಗಳು, ಆಟಿಕೆಗಳು, ಗೊಂಬೆಗಳು, ಸರಗಳು ಎಲ್ಲ ಥರದ್ದು ಅಂಗಡಿಗಳ್ನು ಹಾಕಿದ್ರು. ನಾವು ಪ್ರತಿಯೊಂದು ನೋಡ್ಕೊಂಡು ಹೋಗ್ಬಿಟ್ಟು ನಮಗೇನು ಬೇಕೋ ಅದನ್ನು ತಗೊಂಡ್ವಿ. ಏನೇ ತಗೊಳೋದು ಮಿಸ್ ಆದರೂ ಜಾತ್ರೆಯಲ್ಲಿ ಐಸ್ ಕ್ರೀಮು ಮತ್ತು ಪೂರಿ ಖಾರ ಸ್ವೀಟು ತಗೊಳ್ಳೋದಂತೂ ಯಾವುದೇ ವರ್ಷವೂ ಮಿಸ್ ಮಾಡಲ್ಲ. ಜಾತ್ರೆನೆಲ್ಲ ಸುತ್ತಾಡಿಕೊಂಡು ಏನು ಬೇಕೆಲ್ಲ ತಗೊಂಡು ಐಸ್ ಕ್ರೀಮ್ ತಿನ್ಕೊಂಡು ಮನೆ ಕಡೆ ಹೊರಟ್ವಿ. ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ. ನೋಡಿ ನನ್ನ ಮಗಳು ಜಾತ್ರೆಯಲ್ಲಿ ಇದನ್ನು ತಗೊಂಡ್ಳು. ಇದು ಈ ಥರ ಬರೆದು ಮತ್ತೆ ಅಳಿಸೋದಂತೆ. ಏನಾದರೂ ಕಲಿತು ಅಳಿಸೋಕ್ಕೆ ಮಕ್ಕಳಿಗೆ ಚೆನ್ನಾಗಿರುತ್ತೆ. ಆಮೇಲೆ ನಾವು ಸ್ವೀಟು ಮತ್ತು ಪೂರಿ ಖಾರ ತಗೊಂಡ್ವಿ ನೋಡಿ. ಇಷ್ಟು ತಗೊಂಡು ಬಂದ್ವಿ ಮನೆಗೆ. ಇದಾಗಿತ್ತು ಇವತ್ತಿನ ನನ್ನ ವಿಡಿಯೋ. ಧನ್ಯವಾದಗಳು.